ಯಾಕೋ ಮಳೆ ಬರೋ ತರ ಇದೆ. ಮಳೆ ಶುರು ಆಗೋಷ್ಟ್ರಲ್ಲಿ ಮನೆ ಸೇರ್ಕೊಳ್ಳೋಣ ಅಂತ ಇವತ್ತು ಬೇಗ ಆಫೀಸಿಂದ ಹೊರಟೆ. ಆದ್ರೆ ನಾನು ರೈಲ್ವೆ ಸ್ಟೇಷನ್ ರೀಚ್ ಆಗೋಷ್ಟರಲ್ಲೇ ಜೋರ್ ಮಳೆ ಶುರು ಆಗೋಯ್ತು. ಅಷ್ಟ್ರಲ್ಲಿ ಟ್ರೈನ್ ಬಂತು. ನಾನು ಟ್ರೈನ್ ಹತ್ಕೊಂಡು ನನ್ನ ಸ್ಟಾಪ್ ಬರೋಷ್ಟ್ರಲ್ಲಿ ಮಳೆ ನಿಂತೋಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ನನ್ನ ಸ್ಟಾಪ್ ಬಂದು ನಾನು ಇಳ್ದಾಗ ಗೊತ್ತಾಯ್ತು ಇದು ಬರೀ ಮಳೆ ಅಲ್ಲ, ಆಲಿಕಲ್ ಮಳೆ ಅಂತ. ನನ್ನ ಲೈಫ್ ಟೈಮಲ್ಲಿ ನಾನು ಒಂದೆರಡು ಸಲ ಆಲಿಕಲ್ ಮಳೆ ನೋಡಿದ್ದೀನಿ. ಆದರೆ ಇಷ್ಟು ದೊಡ್ಡ ಆಲಿಕಲ್ ಬೀಳೋದು ಇದೇ ಫಸ್ಟ್ ಟೈಮ್ ನೋಡಿದ್ದು. ಮೈಸೂರಲ್ಲಿ ಆಲಿಕಲ್ ಮಳೆ ಬೀಳೋದು ಎಷ್ಟು ರೇರ್ ಅಂದರೆ, ಹೇಲ್ ಸ್ಟೋನ್ಸ್ಗೆ ಕನ್ನಡದಲ್ಲಿ ಆಲಿಕಲ್ಲು ಅಂತಾರೆ ಅಂತ ನಾನು ಇವಾಗ ಗೂಗಲಲ್ಲಿ ನೋಡ್ಕೊಂಡು ಬರಬೇಕಾಯ್ತು. ನಾನು ಜರ್ಮನಿಲಿ ನನಗೆ ಗೊತ್ತಿರೋರ ಹತ್ರ ವಿಚಾರಿಸಿದ ಪ್ರಕಾರ ಆಲಿಕಲ್ ಮಳೆ ಜರ್ಮನಿಲಿ ತುಂಬ ಫ್ರೀಕ್ವೆಂಟ್ ಆಗಿ ಏನು ಬರಲ್ವಂತೆ. ಆದರೆ ನಮ್ಮೂರಷ್ಟು ರೇರ್ ಕೂಡ ಅಲ್ವಂತೆ. ಆದರೆ ಇವತ್ತು ಬಿದ್ದಿದ್ದ ಆಲಿಕಲ್ಗಳ ಸೈಜ್ ನೋಡಿ ಅವ್ರುಗಳು ಕೂಡ ತುಂಬಾ ಸರ್ಪ್ರೈಸ್ಡ್ ಆಗಿದ್ರು. ಇಷ್ಟು ದೊಡ್ಡ ಆಲಿಕಲ್ಗಳನ್ನ ಅವರು ರೇರ್ ಆಗಿ ನೋಡಿರೋದಂತೆ. ನಾನು ಈ ಆಲಿಕಲ್ಗಳನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಗೋಲಿಗಳು ಹಿಡ್ಕೊಂಡಿದೀನಿ ಅನ್ನೋ ತರ ಅನಿಸ್ತಿತ್ತು. ಈ ವಿಡಿಯೋ ನಮ್ಮ ಅಮ್ಮಂಗೆ ಕಳ್ಸಿದ್ರೆ ಏನ್ ಕರ್ಪೂರಗಳ ಜೊತೆ ಆಟ ಆಡ್ತಿದ್ಯಾ ಅಂತ ಅಂತಿದ್ರು. ಅವ್ರಿಗೆ ಇದು ಆಲಿಕಲ್ಲು ಅಂದ್ರೆ ನಂಬಕ್ಕೆ ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಸ್ಟೇಷನ್ ಕ್ರಾಸ್ ಮಾಡಿ ರೋಡ್ಗೆ ಬಂದ್ಮೇಲೆ ರೋಡಲ್ಲಿ ಬಿದ್ದಿದ್ದ ಆಲಿಕಲ್ ನೋಡಿದ್ರೆ ನನ್ನ ಕಣ್ಣನ್ನು ನಾನೇ ನಂಬಕ್ ಆಗ್ತಿರ್ಲಿಲ್ಲ. ಇಷ್ಟೊಂದು ಆಲಿಕಲ್ ಬೀಳಕ್ ಹೆಂಗ್ ಸಾಧ್ಯ? ಬಿದ್ರೂ ಎಷ್ಟೊತ್ತಾದ್ರೂ ಕರಗ್ತಾನೆ ಇಲ್ಲ. ನನಗೆ ಸ್ಟೇಷನ್ ಇಂದ ಮನೆಗೆ ರೀಚ್ ಆಗಕ್ಕೆ 10 ಮಿನಿಟ್ಸ್ ಸಾಕು. ಆದ್ರೆ ಇವತ್ತು ಈ ಆಲಿಕಲ್ಗಳ ಜೊತೆ ಆಟ ಆಡ್ಕೊಂಡು ಹಾಫ್ ಆನ್ ಅವರ್ ತಗೊಂಡೆ. ನಾನು ಮನೆಗೆ ರೀಚ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಬಾಲ್ಕನಿಗೆ ಬಂದು ನೋಡಿದೆ. ಆದರೆ ಇದೆಲ್ಲ ಇನ್ನೂ ಮೆಲ್ಟೇ ಆಗಿರಲಿಲ್ಲ. ನನಗಿದೊಂಥರ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವು ಯಾವತ್ತಾದರೂ ಹೇಲ್ ಸ್ಟೋನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ.